ಓಕೆ. ಆದ್ರೂ ನಾನು ಹೇಗೆ ಹೇಳ್ಕೊಡ್ತೀನೋ ಬೇರೆ ಏನಿಲ್ಲ, ನಾನು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತೀನೋ ಅಷ್ಟೇ ತಾಳ್ಮೆಯಿಂದ ಇಲ್ಲಿ 3 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಆಗುತ್ತೆ ಇದ್ರ ಬಗ್ಗೆ ಹೇಳಕ್ಕೆ. ಏನೇ ಗೊತ್ತಿಲ್ಲ ಅಂದ್ರೂ ಕೂಡ ಬಂದು ಕೇಳ್ಕೊಂಡು ನೀಟಾಗಿ ಅವ್ರಿಗೆ ಸ್ಟೂಡೆಂಟ್ಸ್ಗಳ ಹತ್ರನೇ ಹೋಗಿ ಖುದ್ದಾಗಿ ಕುತ್ಕೊಂಡು ಹೇಳ್ಕೊಡ್ತಾರೆ. ಬಹಳ ಖುಷಿ ಆಗುತ್ತೆ. ನಮ್ಮ ಸಂಸ್ಥೆ ಇಷ್ಟು ಮಟ್ಟ ಬೆಳಕ್ಕೆ ಇವರು ಒಬ್ರು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ಮ್ಯಾಮ್ ಹತ್ರ ಬಂದಿದ್ದು ಬೇಸಿಕ್ ಕಲಿಯಕ್ಕೇ ಬಂದಿರೋದು. ಸ್ಟಾರ್ಟಿಂಗ್ ನಾನು ಬರ್ತೀನಿ ಅಂತಾನೆ ಗೊತ್ತಿರಲಿಲ್ಲ. ಆದರೆ 3 ಸಲ ಬಂದು ಕೇಳ್ಕೊಂಡೇ ಹೋಗಿರೋದು ಮ್ಯಾಮ್ ಹತ್ರ. ಬರ್ತೀನಿ ಮ್ಯಾಮ್ಗೆ ಡೌಟ್ ಬಂತು, ನಾನು ಬಂದಿದ್ದೀನಿ. ಆಮೇಲೆ ಮ್ಯಾಮ್ ಹಿಂಗೆ ಹೇಳ್ಕೊಡ್ತಾರೆ. ಈಗ ಬೇಸಿಕ್ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಡಿಸೈನ್ ಈಗ ಬಂದಿದೆ. ನೆಕ್ಸ್ಟ್ ನಾನು ಡಿಸೈನ್ ಅಪಾಯಿಂಟ್ ಮಾಡಿಲ್ಲ, ಗೊತ್ತಿಲ್ಲ. ಎಲ್ಲರಿಗೂ ನಾನು ಹೇಳ್ಕೊಂಡು ಅರ್ಥ ಆಗಿದೆ ಇದೋ ಗೊತ್ತಿಲ್ಲ ನನಗೆ ಹಿಂಗೆಲ್ಲ. ನಂದು ನಮ್ಮ ಮ್ಯಾಮ್ ತುಂಬ ಲವ್ ಮಾಡ್ತಾ ಇದ್ದಾರೆ, ನಾನಂತೆ ಲವ್ ಮಾಡ್ತಾ ಇದ್ದೀನಿ. ಖುಷಿ ಆಗತ್ತೆ. ಪ್ರತಿಯೊಬ್ರು ಅಷ್ಟೇ ಎಷ್ಟು ಪ್ರೀತಿಯಿಂದ ಇದು ಬೇರೆ ಕ್ಲಾಸ್ ನಾನು ಬರ್ತಾ ಇದ್ದೀನಿ ಕೆಲಸ ಮಾಡ್ತೀನಿ ಅಂತ ಇರೋ ಪ್ರತಿಯೊಬ್ಬರೂ ಕೂಡ ಅನ್ಕೊಳ್ಳೋದು ಇವರೆಲ್ಲ ನಾನು ಹೆಂಗೆ ಹೇಳ್ಕೊಡ್ತೀನಿ, ಇವ್ರು ನಮ್ಮ ಮಕ್ಕಳಿದ್ದಾಗ ನಮ್ಮ ಫ್ರೆಂಡ್ಸ್ ಇದ್ದಾಗ ಅಂದ್ಬಿಟ್ಟು ಖುದ್ದಾಗಿ ಹೇಳ್ಕೊಡ್ತಾರೆ. ಇವ್ರು ಬೇರೆಯವರು ನಾವು ಬೇರೆಯವ್ರು ಅನಿಸೇ ಇಲ್ಲ. ಇವರೆಲ್ಲ ನಮ್ಮ ಅಕ್ಕ ತಂಗಿರ ಥರನ ಫೀಲ್ ಆಗುತ್ತೆ. ಭಾಳ ಖುಷಿ ಆಗುತ್ತೆ ಕದ.